ಗಂಗಾವತಿ ನಗರದ ಸಾಯಿಬಾಬಾ ದೇವಸ್ಥಾನದಿಂದ ತಿಮ್ಲಾಪುರದವರೆಗೂ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕಿಷ್ಕಿಂಧೆ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಕಾಮಗಾರಿಯನ್ನ ರಾಣಾ ಪ್ರತಾಪ್ ಸರ್ಕಲ್ನಿಂದ ರಸ್ತೆ ಅಗಲೀಕರಣ ಹಾಗೂ ವಿದ್ಯುತ್ ದೀಪಗಳ ಅಲಂಕಾರ ಸಂಬಂಧಿಸಿದಂತೆ ನೀಲಕಂಠೇಶ್ವರ ವೃತ್ತದವರೆಗೂ ಒಟ್ಟು 20 ಲಕ್ಷದಲ್ಲಿ ಕಾಮಗಾರಿ ಆರಂಭಗೊಂಡಿದ್ದು ಮುಂದುವರೆದ ಭಾಗದಲ್ಲಿ ಈ ಕಾಮಗಾರಿಯನ್ನ ನೀಲಕಂಠೇಶ್ವರ ವೃತ್ತದಿಂದ ಸಾಯಿಬಾಬಾ ದೇವಸ್ಥಾನ ಸೇರಿದಂತೆ ಹನುಮನಹಳ್ಳಿ ಹಳ್ಳಿಯ ಕಿಷ್ಕಿಂಧೆ ಸೇರಿದಂತೆ ತಿಮ್ಮಲಾಪುರ ಭಾಗದಿಂದ 50 ಕಿಲೋಮೀಟರ್ ಅಡಿ ರಸ್ತೆ ನಿರ್ಮಾಣದ ಜೊತೆಗೆ ವಿದ್ಯುತ್ ದೀಪ ಅಲಂಕಾರ ನಡೆಸುವುದರ ಜೊತೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ಗಂಗಾವತಿ ಸೇರಿದಂತೆ ಯಲಬುರ್ಗಾ ಕನಕಗಿರಿ ಮುನಿರಾಬಾದ್ ರಸ್ತೆಯನ್ನ ಸಾಯಿಬಾಬಾ ದೇವಸ್ಥಾನದಿಂದ ಕಡೆಬಾಗಿಲು ರಸ್ತೆಯವರೆಗೂ ರಾಷ್ಟ್ರೀಯ ಹೆದ್ದಾರಿ 130ರ 79 ಕಿಲೋಮೀಟರ್ ಇಂದ 84.30 ಕಿಲೋಮೀಟರ್ ವರೆಗೂ ವಿಸ್ತರಿಸಲಾಗುತ್ತಿದೆ. ಜೊತೆಗೆ ಸಾಂಸ್ಕೃತಿಕ ನಗರಿಯಂತೆ ರಾಜ್ಯದಲ್ಲಿ ಹೆಸರಾದ ಮೈಸೂರು ಮಾದರಿಯಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನ ಎರಡನೆಯ ಸಾಂಸ್ಕೃತಿಕ ನಗರವನ್ನಾಗಿಸಲು 500 ಕೋಟಿಗಳ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಜೊತೆಗೆ ಕ್ರಿಯಾ ಯೋಜನೆಯನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೌಲಾ ಸಾಬ್, ಉಪಾಧ್ಯಕ್ಷರಾದ ಶ್ರೀಮತಿ ಪಾರ್ವತಮ್ಮ ದುರ್ಗಪ್ಪ, ಬಿಜೆಪಿ ಮಾಜಿ ಅಧ್ಯಕ್ಷ ಸಿಂಗನಾಳ್ ವಿರೂಪಾಕ್ಷಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದರಾಮಯ್ಯ ಸ್ವಾಮಿ, ಚನ್ನಪ್ಪ ಮಳಗಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಣ್ಣ, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ವಿಶ್ವನಾಥ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಶರಣಪ್ಪ, NKSTV4 ನ್ಯೂಸ್, ಗಂಗಾವತಿ. ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅವ್ರನ್ನ ನೀವು ಮಾತಾಡಿದ್ರಿ ಸರ್ಕಾರ ಕೊಟ್ಟಿದ್ದೀವಿ. ನಮ್ಮ ಬಿಲ್ಡಿಂಗ್ ಸರಿ ಮಾಡಿದ್ವಿ ನಾವು ಸರ್ವೆ ಮಾಡಿ ನಮ್ದು ಅವ್ರದ್ದು ಇದೆ, ಅವ್ರನ್ನ ಕೊಟ್ಟಿದ್ದೀವಿ. ನಮ್ ಜಾಗ ನಾವು ಇಟ್ಕೊಂಡಿದ್ವಿ. ಸರ್ಕಾರ ಜಾಗ ಸರ್ಕಾರ ಕೊಟ್ಬಿಟ್ಟಿದ್ದೀವಿ. ಸರ್ವೆ ಕೂಡ ಮಾಡಿ ಸರ್ವೆ ಮಾಡ್ಕೊಂಡು ಒಪ್ಕೊಂಡು ಅವರೇ ರಿಪೋರ್ಟ್ ಎಲ್ಲ ಕೊಟ್ಟು ಮತ್ತೆ ಅವರು ಎಲ್ಲರೂ ಕೂಡ ಸೇರಿ ಯಾರು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್. ಆಮೇಲೆ ಅಂಜನಾದ್ರಿ ಇದು ಲಾಸ್ಟ್ ಈಗ ಅಲ್ಲಿ ಹಾಸ್ಪಿಟಲ್ ಒಂದು ಏನಾದ್ರು ವ್ಯವಸ್ಥೆ ಆಗ್ತದೆ ನೋಡಿದೆ. ಕೆಳಗಡೆ ಇಮಿಡಿಯೇಟ್ ಆಗಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್, ಮೊಬೈಲ್ ಅದು ನಿಧಾನವಾಗಿ ಆಗುತ್ತೆ. ಸದ್ಯ ಒಂದು ಮೊಬೈಲ್ ವೆಹಿಕಲ್ ನಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡ್ಲಿಕ್ಕೆ ಸುಮಾರು ಒಂದು 15 ಕೋಟಿ ರೂಪಾಯಿ ದುಡ್ಡಿದೆ. ಆ ದುಡ್ಡು ಹಂಗೆ ಇದೆ ಹೊರತು ಅದನ್ನ ಆಲ್ರೆಡಿ ನಮ್ಮ ಸನ್ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಮಾತಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಕೂಡ ಇವಾಗ ನಮಗೆ 230 ಕೋಟಿ ಅಮೌಂಟ್, 230 ಕೋಟಿ ಅಮೌಂಟ್ ಈಗಾಗಲೇ 30 ಕೋಟಿ ನೋಡ್ತಾ ಇದ್ವಿ. ಇವೆಲ್ಲ ಸ್ಟಾರ್ಟ್ ಆಗಿದೆ. ಈ ಮೆಟ್ರಿಕಲ್ ತಿರುಪತಿ ಮಾಡೆಲ್ ಅಂತ ಏನಿದೆ, ಮತ್ತೆ ಮೇಲೆ ದೇವಸ್ಥಾನ ಗರ್ಭಗುಡಿ ಅಭಿವೃದ್ಧಿ, ಅಲ್ಲಿ ಮತ್ತೆ ವೇದಿಕೆಗಳು, ಮತ್ತೆ ಮುಂಭಾಗ ಮತ್ತು ಹಿಂಭಾಗದಿಂದ ಮೆಟ್ರಿಗಳನ್ನ ತಯಾರು ಮಾಡೋದು ಎಲ್ಲ ಕೆಲಸಗಳಿಗೂ ಕೂಡ ಆಕ್ಷನ್ ಪ್ಲಾನ್ ಆಗಿ, ಮತ್ತು ರೋಪೇ ಟೆಂಡರ್ ನೀವು ಈಗಾಗಲೇ ಪತ್ರಿಕೆಗಳಲ್ಲಿ ನೋಡಿ. ಲಾಸ್ಟ್ ಟೈಮ್ 3 ವರ್ಷದಿಂದ ಏನಾಗಿದೆ ಹಿಂದೆ ರೋಪೇ ಟೆಂಡರ್ ಕರೆದು ರೈಟ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಗೆ ಅವಾರ್ಡ್ ಆಗಿದೆ. ಅಂದ್ರೆ ಸಿಂಗಲ್ ಟೆಂಡರ್ ಪಾರ್ಟಿಸಿಪೇಷನ್, ಅದು ಕಾನೂನು ಪ್ರಕಾರ ಸಿಂಗಲ್ ಟೆಂಡರ್ಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇವಾಗ ಒಂದು ವಾರದ ಹಿಂದೆ ಮತ್ತೆ ಟೆಂಡರ್ ಕರೆದಿದ್ದಾರೆ. ಇನ್ನೊಂದು ವಾರಕ್ಕೆ ಅಂದ್ರೆ 15 ದಿವಸ ಶಾರ್ಟ್ ಟೆಂಡರ್ ಕರೆದಿದ್ದಾರೆ. ಅದು ಮುಗಿದ ತಕ್ಷಣ ರೋಪೇವರೆಗೂ ಪ್ರಾರಂಭ ಆಗುತ್ತೆ. ಈಗ ಅದನ್ನೆಲ್ಲ ಕೂಡ ಮೊನ್ನೆ ಪ್ಲಾನ್ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಗೆ ಕಳಿಸಿದ್ರು. ನಾನು ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಅದಕ್ಕೆ ಇವಾಗ ಏನು 2 ಯಾತ್ರೆ ನೀವು ಹೊಸ್ಕೊಂಡಿದ್ದು, ಇನ್ನ 2 ಯಾತ್ರೆ ನೀವು ಹೊಸ್ಕೊಂಡು ಮೆಟ್ಲುಗಳು, ಮೇಲೆ ದೇವಸ್ಥಾನ ಅಭಿವೃದ್ಧಿ, ಪ್ರಸಾದ ನಿಲಯ, ಮತ್ತೆ ಊಟ ಮಾಡೋದಕ್ಕೆ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಪಕ್ಕದಲ್ಲಿ ನಗರದಲ್ಲಿ ವಾರ್ಡ್ಗಳಲ್ಲಿ ಕೆಲಸ ಪ್ರಾರಂಭ ಆಗಲಿಕ್ಕೆ ಈಗಾಗಲೇ ಡಿಸಿಯಿಂದ ಟೆಂಡರ್ ಕರೆಯುವ ಪ್ರೊಸೀಜರ್ ಪ್ರಾರಂಭ ಆಗಿದೆ. ಆಗ್ಬಿಟ್ಟು ಕ್ಲಿಯರ್ ಆಗಿ ಮತ್ತೆ ರಿಎಸ್ಟಿಮೇಷನ್ ಮಾಡಿ ಆ ಪ್ರಪೋಸಲ್ ಕೂಡ ಅಪ್ರೂವ್ ಮಾಡಿ ಜಿಲ್ಲಾಧಿಕಾರಿಗಳು
ಟೆಂಡರ್ ಕರೆಯುವ ಹಂತಕ್ಕೆ ಈಗಾಗಲೇ ರೀಚ್ ಆಗಿದೆ. ಅದಲ್ದಂಗೆ ನಿಮ್ಗೆ ಸಿಟಿಯಲ್ಲಿ ಕೂಡ ನಿಮಗೆ ಈ ರಸ್ತೆಗಳು ಅಲ್ದಂಗೆ ಸ್ವಲ್ಪ ಮಾಡ್ಲಿಕ್ಕೆ ಮೊನ್ನೆ ತೀರ್ಮಾನ ಆಯ್ತಲ್ಲ, ಇವಾಗ ಅಲ್ಲಿ ಕ್ಲೀನಿಂಗ್ ಶುರು ಮಾಡಿದ್ರು. ಮಾರ್ಕೆಟ್ ಅಲ್ಲಿ ಏನು ಒಳಗಡೆ ಬಹಳ ಗಲೀಜಾಗಿದೆ, ಕ್ಲೀನ್ ಮಾಡ್ತಿದ್ದಾರೆ. ನಾನು 8ನೇ ತಾರೀಕಿಗೆ ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ನಾನು 8ನೇ ತಾರೀಕು ಅಲ್ಲಿ ವಿಸಿಟ್ ಮಾಡಿ ಕಂಪ್ಲೀಟ್ ಶುರು. ಆಮೇಲೆ ನೀವು ಎಲ್ಲೆಲ್ಲಿ ಅಲ್ಲ ಅದೇ ಟೆಂಡರ್ ಅಮೌಂಟ್ ಟೆಂಡರ್ ಆಗಿದೆ. ಅದು ಟೆಂಡರ್ ಆಗಿದ್ದು ಮೂಲ ಏನ್ ತಗೋಬೇಕು ಅಂತ ಹೇಳಿದ್ರೆ ಅದ್ರ 4-5 ಪಟ್ಟು ತಗೋತಾರೆ. ನಿಮಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ನಗರದ CBS ಗ್ರೌಂಡ್ ಇಂದ ಇಸ್ಲಾಂಪುರ ಸರ್ಕಲ್ ವರೆಗೆ ಬೀದಿ ದೀಪಗಳು ಮತ್ತು ಡ್ರೈನೇಜ್ ರಸ್ತೆ, ಅನಂತರ ಇಸ್ಲಾಂಪುರ ಸರ್ಕಲ್ ಇಂದ ಗಾಂಧಿ ಬೀದಿ ಗಾಂಧಿ ಚೌಕಿಂದವರೆಗೂ ಬೀದಿ ದೀಪಗಳು ಮತ್ತು ಮೂಲಭೂತ ಸೌಲಭ್ಯ ಲೈಟಿಂಗ್ ಮತ್ತು ಗಂಗಾವತಿ ನಗರದ ಮುಖ್ಯ ರಸ್ತೆಯಿಂದ ಅರಿಯಂಟ್ ಜೈನ್ ಸರ್ಕಲ್ ವರೆಗೆ ಡಾಂಬರೀಕರಣ ಮತ್ತು ಬೀದಿ ದೀಪಗಳು ಅಳವಡಿಕೆ ಮತ್ತು ಜನಬಸವನವರ ದೇವಸ್ಥಾನದಿಂದ ನೀಲಕಂಠೇಶ್ವರ ಸರ್ಕಲ್ ವರೆಗೆ ಬೀದಿ ದೀಪ ಮತ್ತು ಮೂಲಭೂತ ಸೌಕರ್ಯ ಅಳವಡಿಕೆ ಮತ್ತು ನೀಲಕಂಠೇಶ್ವರ ಸರ್ಕಲ್ ಇಂದ ಕೃಷ್ಣದೇವರಾಯ ಸರ್ಕಲ್ ವರೆಗೆ ರಸ್ತೆ, ಬೀದಿ ದೀಪ, ಮೂಲಭೂತ ಸೌಕರ್ಯಗಳ ಅಳವಡಿಕೆ ಮತ್ತು ಇದು ಮಾಡಿ ಇಡೀ ಗಂಗಾವತಿ ನಗರಕ್ಕೆ ಎಲ್ಲೆಲ್ಲಿ ಕತ್ತಲ ಭಾಗಗಳಿದೆ ಎಲ್ಲ ಕಡೆ ಫೈಬರ್ಸ್ ಲೈಟ್ಗಳು ಇಷ್ಟುವರೆಗೆ ಮತ್ತೆ ಒಂದು 7 ಕೋಟಿ ತಗೊಂಡು. ಅಲ್ಲ, ನೀವು ದುಡ್ಡು ತೊಗೊಂಬರ್ತೀರಿ, ಹಾಕ್ತೀರಿ, ಡೆವಲಪ್ ಮಾಡ್ತೀರಿ. ಬಟ್ ಸಮಸ್ಯೆ ಏನಂತಾರೆ, ಹೊರಗಡೆ ರಸ್ತೆಗಳನ್ನ ನೀವು ಡೆವಲಪ್ ಮಾಡ್ತಿದ್ರಿ. ಗಂಗಾವತಿ ಟೌನ್ ಅಲ್ಲಿ ಎನ್ಕ್ರೋಚ್ಮೆಂಟ್ ಸಿಕ್ಕಾಪಟ್ಟೆ ಎನ್ಕ್ರೋಚ್ಮೆಂಟ್ ಆಗಿದೆ. ನಾನು ನಿಮಗೆ ಹೇಳೋದಕ್ಕಿಂತ ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಈ ತಿಂಗಳು ನೀವು ನೋಡ್ತಾ ಇರ್ತೀರಿ ಹೆಂಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಡ ಸೇರಿ ಇವಾಗ ಫ್ಯಾಮಿಲೀಸ್ ಇದೀವಿ, ಅದ್ರ ನಡುವೆ ಹಾಸ್ಟೆಲ್ ಮಾಡೋದ್ರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿ ಕಾಂಟ್ರಾಕ್ಟರ್ ಓದ್ಕೊಂಡು ಸ್ಟಾಪ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಕಮಿಷನರ್ಗೆ ಹೇಳಿದ್ದೆ, ತಕ್ಷಣ ಇನ್ನೊಂದು CA ಸೈಟ್ ಬೇರೆ ಅದು ಬಿಟ್ಟು ರೋಡ್ ಸೈಡ್ಗೆ ಇಲ್ಲಾದ್ರೂ ಯಾವುದೇ ರೋಡ್ ಸೈಡ್ಗೆ ಬಿಟ್ಟರೆ ಪಬ್ಲಿಕ್ಗೆ ಕಾಲನಿ ಸೆಂಟ್ರಲ್ ಇದ್ದಂಗೆ ಮಕ್ಕಳಿಗೂ ತೊಂದರೆ ಆಗಲ್ಲ, ಜನಗಳಿಗೂ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಸಮಸ್ಯೆ ಮಾಡ್ತಾರೆ, ಅದೇ ವಾಪಸ್ ಏನು ಹೋಗಿದೆ ಸರ್. ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದ್ರೆ, ಮೇಜರ್ ಸಮಸ್ಯೆ ಸಾಧ್ಯ ಇತ್ತು ಅಂದ್ರೆ SC ಮತ್ತೆ OBC ಅವ್ರನ್ನ ಹಾಸ್ಟೆಲ್ ಕರೆದು ಜಯನಗರದಲ್ಲಿ ಊರು ಹೊರಗಿದೆ ಸರ್. ಪಾಪ ಇಂಜಿನಿಯರಿಂಗ್ ಕಾಲೇಜಿಗೆ ಬರ್ಬೇಕಂದ್ರೆ 5-6 ಕಿಲೋಮೀಟರ್ ದೂರ ಆಗುತ್ತೆ. ಅವ್ರು ನಡ್ಕೊಂಡ್ ಬರ್ಬೇಕಲ್ಲೇ ಇಲ್ಲ. ನಮ್ಮಂತರ ಯಾರು ಬರ್ತಿರ್ತಾರೆ, ನಮ್ಮ ಪಾಪ ಡ್ರಾಪ್ ಕೊಡು ಅಂತ ಕೇಳ್ತಾರೆ. ಆಮೇಲೆ ಹೊಸ ವೆಹಿಕಲ್ ಕೆಲಸ ಮಾಡ್ತಿದ್ದಾರೆ. ಒಂದು ಸಿಟಿ ಬಸ್ ತರ ಮಾಡಿ ಅವ್ರಿಗೆ ಕಾಲೇಜ್ ಟೈಮಿಂಗ್ ಕಂಪಲ್ಸರಿ ಕರ್ಕೊಂಡು ಈವ್ನಿಂಗ್ ಬಸವಪೇಟೆ ಟು ಇಂಜಿನಿಯರಿಂಗ್ ಕಾಲೇಜ್ ಟೈಮಿಂಗ್ ಬೆಳಿಗ್ಗೆ ಸಾಯಂಕಾಲ ಕಂಪಲ್ಸರಿ ಆ ಟೈಮಿಂಗ್ಗೆ ಮಿಸ್ ಮಾಡಬಾರ್ದು. ಮಿನಿ ಬಸ್ ಇದೆ ಸರ್, ಆ ಟೈಪ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಅದೊಂದು ಮಾತು ನೋಡ್ತೀನಿ ಮೇಲೆ ಫೋಟೋ ಹೊಡಿತಾರೆ ಸರ್. ಅವ್ರು ಇನ್ಸರ್ಕಲ್ ಸರ್ಕಲ್ ರೀ, ನೀವೇನು ಸರ್ಕಲ್ ರೀ, ಅವ್ರು ಬರೋಲ್ಲ. ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ನಗರಸಭೆಯ ಅಧ್ಯಕ್ಷರು, ಹಿರಿಯರಾಗಿರುವ ಮೌಲಾ ಸಾಬ್ ಅವರಿಗೆ, ಉಪಾಧ್ಯಕ್ಷರು ಸಹೋದರಿ ಪಾರ್ವತಿ ದುರ್ಗೇಶ್ ಅವರಿಗೆ, ಅದೇ ಒಂದು ರೀತಿಯಲ್ಲಿ ನಮ್ಮ ಮಾಜಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ವಿರೂಪಾಕ್ಷಪ್ಪ ಸಿಂಗಾಳ್ ಅವರಿಗೆ ಮತ್ತು ನಮ್ಮ ಚೆನ್ನಪ್ಪ ಮಳಿಗೆ ಅವರಿಗೆ, ಸಹೋದರರಾದ ಮನೋಹರ್ ಗೌಡರಿಗೆ ಮತ್ತು ನನ್ನ ಹಿರಿಯ ಸಹೋದರ ಸಮಾನರು ನಮ್ಮ TG ಬಾಬಣ್ಣ ಅವರಿಗೆ, ಬಾಬುರೆಡ್ಡಿ ಅವರಿಗೆ, ಮಂಜುನಾಥ್ ಕನ್ನಡ ಅವರಿಗೆ ಮತ್ತು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮತ್ತು ಇಡೀ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನಗರಸಭಾ ಸದಸ್ಯರುಗಳಿಗೆ, ಹಿರಿಯರಿಗೆ
ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ನನ್ನ ಯುವ ಮಿತ್ರರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಈ ಒಂದು ನಮ್ಮ ಧೋನಿ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ನಮ್ಮ ವಿಶ್ವನಾಥ್ ಅವರಿಗೆ, ತಮ್ಮೆಲ್ಲರಿಗೂ ನನ್ನ ಮಾಧ್ಯಮ ಸ್ನೇಹಿತರ ಸಮೇತ ತಮ್ಮೆಲ್ಲರಿಗೂ ಮೊದಲನೇದಾಗಿ ನನ್ನ ಅಂಜನಾದ್ರಿ ಆನೆಗುಂದಿಯ ರಸ್ತೆ ಸುಧಾರಿಸೋದಕ್ಕೆ ಮತ್ತು ಅದನ್ನು ಸುಂದರವಾದ ರಸ್ತೆಯಾಗಿ ನಿರ್ಮಾಣ ಮಾಡೋದಕ್ಕೆ ಮನಸ್ಸಲ್ಲಿ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ಇರಬೇಕಾಗುತ್ತೆ. ತುಂಬ ಮುತುವರ್ಜಿ ವಹಿಸಿ ಈ ಪ್ರಪೋಸಲ್ನ ಅವರು ರೆಡಿ ಮಾಡಿ ಮಂತ್ರಿಯವರಿಗೆ ಅದನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಸಬ್ಮಿಟ್ ಮಾಡಿ ಮತ್ತೆ ನನಗೆ ಅವರು ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ತಾವು ಹೋಗಿ ಮಿನಿಸ್ಟರ್ನ ಕಂಡು ತಕ್ಷಣ ಆ ಒಂದು ಕೆಲಸಕ್ಕೆ ಚಾಲನೆ ಕೊಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ಸತೀಶ್ ಮಾತಾಡಿದ ತಕ್ಷಣ ನನಗೆ ತಿಳಿದಷ್ಟು ಮಟ್ಟಿಗೆ ಅವರು 2 ದಿವಸದಲ್ಲಿ ನಾನು ಅವ್ರನ್ನ ಮಾತಾಡಿದ ಮೇಲೆ 48 ಅವರ್ಸಲ್ಲೇ ಇದಕ್ಕೆ ಒಂದು ಸ್ಯಾಂಕ್ಷನ್ ಕೊಟ್ಟು DPR ಮಾಡಿ ಇವತ್ತು ಟೆಂಡರ್ ಕರೆದು ಕೆಲಸ ಚಾಲೂ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅನ್ನೋದಾಯಿತು. ಸರ್ಕಾರದ ಸಂಬಂಧಪಟ್ಟ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇವತ್ತು ನಾವು ರಾಣಾ ಪ್ರತಾಪ್ ಸರ್ಕಲಿಂದ ಕೆಲಸ ಪ್ರಾರಂಭ ಮಾಡಿದ್ವಿ. ನಾವು 80 ಅಡಿ ರಸ್ತೆ ಅಲ್ಲಿಂದ ಪ್ರಾರಂಭ ಆಗಿ ನೀಲಕಂಠೇಶ್ವರ ಸರ್ಕಲ್ ಮೂಲಕ ಬಸ್ ಸ್ಟ್ಯಾಂಡ್ ಮೂಲಕ ಅಲ್ಲಿಂದ ಸಾಯಿನಗರ ತನಕ ಕೂಡ KKRDP ಫಂಡಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ಯೋಜನೆಯನ್ನು ನಾವು ರೂಪಿಸ್ಕೊಂಡಿದ್ವಿ. ಆ ಕೆಲಸ ಕೂಡ ಪ್ರಾರಂಭ ಆಗಿದೆ. ಅದೇ ಒಂದು ರೀತಿಯಲ್ಲಿ ಇವತ್ತು ಈ ಕೆಲಸ ಇವತ್ತೇನು ಸಾಯಿನಗರದಿಂದ ಪ್ರಾರಂಭ ಆಗಿದೆ. ವಿಶ್ವನಾಥ್ ಅವರು ಹೇಳಿದಾಗೆ ಇವತ್ತು ಸುಮಾರು ಸದ್ಯಕ್ಕೆ 30 ಅಡಿ ರಸ್ತೆ ನಿರ್ಮಾಣ ಆಗುತ್ತೆ. ಆ ಕಡೆ 10 ಅಡಿ ಈ ಕಡೆ 10 ಅಡಿ ಸೇರಿ 50 ಅಡಿ ಒಂದು 50 ಫೀಟ್ಸ್ ರಸ್ತೆಯನ್ನಾಗಿ ಮಾಡುವಂಥದ್ದು. ಮತ್ತು ನಿಮಗೆ ಎರಡೂ ಕಡೆ ಕೂಡ ನಾನು KKRDPಯಿಂದ ಫಂಡ್ಸನ್ನು ಕೊಡ್ತಾ ಇದ್ದೀನಿ. ವಿದ್ಯುತ್ ದೀಪಗಳ ಅಳವಡಿಕೆ ಅಂದರೆ ರಾಣಾ ಪ್ರತಾಪ್ ಸರ್ಕಲಿಂದ ಅಂಜನಾದ್ರಿ ಸ್ವಾಮಿ ದೇವಸ್ಥಾನದ ತನಕ ಕೂಡ, ಅದರ ಮುಂಭಾಗದಲ್ಲಿ ಅಂದರೆ ಹನುಮನಹಳ್ಳಿ ತಿಮ್ಲಾಪುರ ತನಕ ಕೂಡ ರಸ್ತೆ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ವಿದ್ಯುತ್ ದೀಪಗಳನ್ನು ಅಳವಡಿಸುವುದರ ಮೂಲಕ ರಾತ್ರಿ ಹೊತ್ತು ಕೂಡ ಪಾದಚಾರಿಗಳಿಗೆ, ಬರುವ ದಿನಗಳಲ್ಲಿ ಹನುಮ ಮಲೆದಾರಿಗಳಿಗೆ ಕೂಡ ರಾತ್ರಿ ಹೊತ್ತು ಅವರು ಪ್ರಯಾಣ ಮಾಡಬೇಕಂದ್ರೂ ಕೂಡ ಬರಿಗಾಲಲ್ಲಿ ಯಾವುದೇ ಒಂದು ಆತಂಕ ಇಲ್ಲದಾಗಿ ನಿಶ್ಚಿಂತೆಯಿಂದ ಅವರು ಕಂಪ್ಲೀಟ್ ಒಂದು ಪಾದಯಾತ್ರೆ ಮೂಲಕ ಸ್ವಾಮಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ರೀತಿಯಲ್ಲಿ ಇವತ್ತು ಈ ರಸ್ತೆ ನಿರ್ಮಾಣ ಆಗ್ತಾ ಇರುವಂಥದ್ದು. ನಮ್ಮ ಸಂಗಾಪುರದಿಂದ ನಮ್ಮ ಚಿಕ್ಕರಾಂಪುರ ಆನೆಗುಂದಿಗೆ ಅಂದರೆ ಅದು ಕೂಡ 6 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅದಕ್ಕೆಲ್ಲ ಕೂಡ ರೆಡಿಯಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಇನ್ನೊಂದು ತಿಂಗಳಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಹಾಗಾಗಿ ಇಡೀ ಅಂಜನಾದ್ರಿ ಸುತ್ತಮುತ್ತ ನಗರದಿಂದ ಅಂಜನಾದ್ರಿ ಆನೆಗುಂದಿಗೆ ಹೋಗೋ ಎಲ್ಲ ರಸ್ತೆಗಳನ್ನು ಕೂಡ ಅತ್ಯಂತ ಸುಂದರವಾದ ರಸ್ತೆಗಳ ಜೊತೆಗೆ ವಿದ್ಯುತ್ ದೀಪಗಳನ್ನು ಕೂಡ ಅಳವಡಿಸುವುದರ ಮೂಲಕ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಬರುವ ದಿನಗಳಲ್ಲಿ ನಗರೋತ್ಥಾನದಲ್ಲಿ ಕೂಡ ನಮ್ಮ ಗಂಗಾವತಿ ನಗರಕ್ಕೆ 45 ಕೋಟಿ ವೆಚ್ಚದಲ್ಲಿ ಇನ್ನೊಂದು 15 ದಿವಸದಲ್ಲಿ ಎಲ್ಲ ಕೆಲಸಗಳು ಕೂಡ ಪ್ರಾರಂಭ ಆಗುತ್ತೆ. ಗಂಗಾವತಿ ನಗರದ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಕೆಲಸ ಕಾರ್ಯಗಳೆಲ್ಲ ಕೂಡ ಪ್ರಾರಂಭ ಆಗುತ್ತೆ. ಹಾಗಾಗಿ ಈಗಾಗಲೇ ತಮಗೆ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಎಲ್ಲ ನಮ್ಮ ನಗರದ ಜನರಿಗೆ ತಿಳಿಸಿದೆ, ಗಂಗಾವತಿ ನಗರಕ್ಕೆ 500 ಕೋಟಿ ವೆಚ್ಚದಲ್ಲಿ ಇಡೀ ನಗರವನ್ನು ಒಂದು ಮಾಸ್ಟರ್ ಪ್ಲಾನ್ ಈಗಾಗಲೇ ಮಾಡಿ ಮುನ್ಸಿಪಲ್ ಕಮಿಷನರ್, ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಆಲ್ರೆಡಿ ತಲುಪಿಸಿದ್ದೀವಿ. ಅದನ್ನು ಕೇಂದ್ರ ಸರ್ಕಾರಕ್ಕೆ ತಲುಪಿಸಿ ಅಲ್ಲಿಂದ ಈ ಒಂದು ನಮ್ಮ ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ ಗಂಗಾವತಿ ನಗರದ ಮೇಲೆ ಕೂಡ ಜನಸಂದ್ರಣೆ ಹೆಚ್ಚಾಗಿ ಒತ್ತಡ ಬೀಳುತ್ತೆ. ಮತ್ತು ಬರೋ ದಿನಗಳಲ್ಲಿ ಗಂಗಾವತಿ ಇನ್ನೊಂದು ತಿರುಪತಿ ಆಗೋದ್ರಲ್ಲಿ ಎರಡನೇ ಯಾವುದೇ ಅನುಮಾನ ಇಲ್ಲ, ಹಾಗೆ ಆಗುತ್ತೆ. ಸೊ ಅಂತ ಒಂದು ವಾತಾವರಣ ಈಗಾಗಲೇ ಇಡೀ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಬಹಳಷ್ಟು ಮಂದಿ ಕಲಾವಿದರು, ದೊಡ್ಡ ದೊಡ್ಡ ಸಿನಿಮಾ ಆಕ್ಟರ್ಗಳು ಕೂಡ ಇವತ್ತು ಅಂಜನಾದ್ರಿ ಬಗ್ಗೆ ವಿಡಿಯೋಗಳನ್ನು ಮಾಡಿ ಇಡೀ ಪ್ರಪಂಚದಲ್ಲೇ ಅದನ್ನು ಪ್ರಚಾರ ಮಾಡೋ ಕೆಲಸಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಬರೋ ದಿನಗಳಲ್ಲಿ ಗಂಗಾವತಿ ನಗರ, ನಾನೇನೊಂದು ಮಾತನ್ನು ಚುನಾವಣಾ ಪೂರ್ವದಲ್ಲಿ ಒಂದು ಮಾತನ್ನು ಹೇಳಿದ್ದೀನಿ, ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಸಾಂಸ್ಕೃತಿಕ ನಗರಿ ಅಂತಂದ್ರೆ ಅದು ಮೈಸೂರು ಅಂತ ನಾವು ಕರಿತೀವಿ. ಅದೇ ಒಂದು ರೀತಿಯಲ್ಲಿ
ಇಡೀ ಕರ್ನಾಟಕದಲ್ಲೇ 2ನೇ ಸಾಂಸ್ಕೃತಿಕ ನಗರಿ, ಆಧ್ಯಾತ್ಮಿಕ ನಗರಿ ಅಂತಂದ್ರೆ ಅದು ನಮ್ಮ ಗಂಗಾವತಿ ಆಗ್ಬೇಕು ಅನ್ನೋಂಥ ಕನಸನ್ನ ಇಟ್ಕೊಂಡು ನಾನೇನ್ ಕೆಲಸ ಮಾಡ್ತಾ ಇದ್ದೆ. ತಮ್ಮೆಲ್ಲರ ಆಶೀರ್ವಾದ ಮತ್ತು ಎಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ಪ್ರಾಮಾಣಿಕವಾಗಿ ನಾವು ಎಲ್ಲ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ 2 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.